ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದ ಸ್ಪೆಷಲ್ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಈ ದಿನ ಕಾರ್ತಿಕ ಮಹೋತ್ಸವ ನಡೀತಾ ಇದೆ. ಸೊ ಅದನ್ನು ನಿಮಗೂ ತೋರಿಸೋಣ ಅನ್ನೋಂಥ ಒಂದು ಚಿಕ್ಕ ಪ್ರಯತ್ನ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಶ್ರೀ ವೀರಭದ್ರ ಸ್ವಾಮಿಯ ವಿಗ್ರಹವನ್ನು ತಗೊಂಡು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ತೇರಲ್ಲಿ ಕೂರಿಸ್ತಾರೆ. ಇದು ನಮ್ಮ ಊರಿನ ದೇವರಿಗೆ ಬಿಟ್ಟಿರೋಂಥ ಗೂಳಿ. ಏನಿದೆ ಅಂದರೆ ದೇವ್ರ ಅದು ನೋಡೋಕ್ಕೇ ಒಂದು ಭಯ ಆಗುತ್ತೆ. ಅಲ್ಲಿ ಪೂಜೆ ಮಾಡಿರೋಂಥ ವಿಗ್ರಹನ ಪಲ್ಲಕ್ಕಿಲಿ ತೊಗೊಂಡು ಬಂದು ಆ ತೇರಿನ ಸುತ್ತ ರೌಂಡ್ ಹೊಕ್ಕಿ ಮತ್ತು ತೇರಲ್ಲಿ ಆ ವಿಗ್ರಹನ ಕೂರಿಸ್ತಾರೆ. ಇನ್ನು ಇಲ್ಲಿಂದ ಇನ್ನು ಹೂವಿನ ಹಾರಗಳನ್ನ ಕೆಲವೊಬ್ಬರು ಮಾಡಿಸ್ಕೊಂಡಿರ್ತಾರೆ. ಅವರು ಏನಾದ್ರು ಅಂದ್ಕೊಂಡು ಅದು ಈಡೇರಿದ್ರೆ ಆ ಥರ. ಸೊ ಅವರೆಲ್ಲ ಒಬ್ಬೊಬ್ಬರಾಗೆ ತೊಗೊಂಡು ಬಂದು ಆ ಹೂವಿನ ಹಾರನ ರಥಕ್ಕೆ ಹಾಕ್ತಾರೆ. ಪ್ರತಿ ವರ್ಷ ನಮ್ಮೂರಲ್ಲಿ ಕೇವಲ 2 ನಂದಿಕೋಲು ಮಾತ್ರ ಇರ್ತಾಯಿದ್ವು. ಈ ಸಲ 5 ನಂದಿಕೋಲು ಇದ್ದಾವೆ. ಆ ನಂದಿಕೋಲು ಕುಣಿಸಿದಾಗ ಅದರಿಂದ ಬರೋವಂಥ ಸೌಂಡೇ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಕೇಳಿಸ್ಕೊಳ್ಳಿ. ಕಾರ್ತಿಕದಲ್ಲಿ ಬಸ್ಸು ಸ್ವಲ್ಪ ಸ್ಪೆಷಲು. ಅದಕ್ಕೆ 1-2 ಫೋಟೋ ತೆಗೆಸ್ಕೊಂಡು ಫೋಸ್ಗಳು ಕೊಟ್ಕೊಂಡ್ವಿ. ಇನ್ನು ಇಲ್ಲಿಂದ ರಥದ ಯಾತ್ರೆ ಮುಂದುವರಿತಾ ಹೋಗುತ್ತೆ. ಇನ್ನು ಅವ್ರವ್ರ ಮನೆ ಮುಂದೆ ರಥ ಬಂದಾಗ ಹೋಗಿ ಪೂಜೆ ಮಾಡಿಸೋದು ಸಂಪ್ರದಾಯ. ಹಾಗೆ ನಮ್ಮಮ್ಮ ಬಾರಾಜ ಪೂಜೆ ಮಾಡಿಸು ಅಂತ ಹೇಳಿದರು. ಬಂದು ನಮ್ಮನೆ ಹತ್ರ ಪೂಜೆ ಮಾಡಿಸಿದ್ವಿ. ಇನ್ನು ಪ್ರತಿ ವರ್ಷವೂ ತೇರಿನ ಹಿಂದೆ ಪಾನಕದ ಗಾಡಿ ಹೋಗ್ತಾ ಇರುತ್ತೆ. ಶ್ರೀ ವೀರಭದ್ರ ಸ್ವಾಮೀಜಿಗೆ ಜೈ. ನಮ್ಮ ಈ ರಥಯಾತ್ರೆಗೆ ಇನ್ನು ಸ್ವಲ್ಪ ಮೆರುಗು ಮೂಡಿಸೋದಕ್ಕೆ